ಅಂದರೆ ನನಗೆ ನೆನಪಿದೆ, ನಾನು ತಗಡೆ ಅಂತವ್ರೇನೋ ಕರೆದ್ರು ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿದರು ಪರೋಕ್ಷವಾಗಿ. ತಗಡಲ್ಲ ಚಿನ್ನದ ತಗಡಾಗ್ತೀನಿ ಅಂತ ಹೇಳಿದರು ಉಮಾಪತಿ ಗೌಡರು. ಅಂದರೆ ಹೇಗೆ ಗೊತ್ತಿತ್ತು ನಿಮಗೆ ಬೀಳ್ತಾರೆ ಇವರು? ಇದು ಎಕ್ಸ್ಟ್ರೀಮ್ ರೀಚ್ ಆಗಿದೆ, ಬೀಳತ್ತೆ ಇವತ್ತಲ್ಲ ನಾಳೆ, ದೊಡ್ಡವರ ಸಣ್ಣತನ ಜಗತ್ತಿಗೆ ಗೊತ್ತಾಗತ್ತೆ. ಹೆಂಗೆ ಗೊತ್ತಾಗಿತ್ತು ಉಮಾಪತಿ ಗೌಡ್ರೆ ತಮಗೆ? ಸರ್, ಇವಾಗ ನಾವು ಯಾವುದೋ ಚಿಕ್ಕ ಕಾರಲ್ಲೇ ಓಡಾಡ್ಬೋದು ಸರ್. ನಾವೊಂದು 80 ಕಿಲೋಮೀಟರ್ ಸ್ಪೀಡ್ ಹೋದ್ರೂ ಗಾಡಿ ಸ್ವಲ್ಪ ಅಲ್ಲಾಡ್ತದೆ. ಅವ್ರದ್ದು ಒಂದು 300 ಕಿಲೋಮೀಟರ್ ಸ್ಪೀಡ್ ಹೋಗ್ಬೋದು ಸರ್. ಭಾಳ ಅತಿ ವೇಗ ತಿಥಿ ಬೇಗ ಅಂತಾರಲ್ಲ, ಹಂಗೆ ಸರ್. ಯಾಕೆಂದರೆ ಇವರೆಲ್ಲ ಹೇಳ್ತಾ ಇದ್ರಲ್ಲ, ನನ್ನ ಹತ್ರ 6 ಕೋಟಿ ರೂಪಾಯಿ ಕಾರಿದೆ, 10 ಕೋಟಿ ರೂಪಾಯಿ ಕಾರಿದೆ ಅಂತೇಳಿ. ಆ ಕಾರಲ್ಲಿ ಹೋಗ್ತಾ ಇದ್ದಂಗೆ ಗ್ರಾಚಾರ ಕೆಟ್ಟರೆ ಎಲ್ಲರಿಗೂ ಆಗದೆ, ಇವ್ರಿಗೂ ಆಗ್ತದಲ್ಲ ಸರ್. ಆಮೇಲೆ ಒಂದು ಅರ್ಥ ಮಾಡ್ಕೊಳ್ಳಿ, ಯಾವುದೋ ಒಬ್ಬ ವ್ಯಕ್ತಿ ಅದೇನೋ ಹೇಳ್ತಾರಲ್ಲ, ಹೆಚ್ಚಿದ ಮನುಷ್ಯ ಕೊಬ್ಬಿದ್ದು ಓರಿ ತುಂಬ ದಿವಸ ಉಳಿಯಲ್ಲ ಅಂತ, ಹಂಗೆ ಸರ್. ಯಾಕೆಂದರೆ ತಾವೇ ನೋಡಿದ್ರಿ, ಅವ್ರ ಬೆಳವಣಿಗೆಯಲ್ಲಿ ತಾವು ಕಾರಣಕರ್ತರು. ಅಂದರೆ ಮಾಧ್ಯಮದ ಕೊಡುಗೆ ಭಾಳಷ್ಟಿದೆ, ಮತ್ತು ನನ್ನ ಬೆಳವಣಿಗೆಯಲ್ಲೂ ಮಾಧ್ಯಮದ ಕೊಡುಗೆ ಭಾಳಷ್ಟಿದೆ ಸರ್. ಯಾವತ್ತಾದರೂ ಮಾಧ್ಯಮ ಸ್ನೇಹಿತರು ಇರ್ಬೋದು, ಯಾರೇ ಆದರೂ, ಉಮಾಪತಿ ನೀನೆಲ್ಲೋ ತಪ್ಪು ಮಾಡ್ತಾ ಇದ್ದೆ ಅಂದಾಗ ನಾನು ಎಚ್ಚರದಿಂದ ಹೆಜ್ಜೆ ಇಡ್ತಾ ಇದ್ದೆ ಸರ್. ತಾವು ಅನೇಕ ಬಾರಿ ಮಾಧ್ಯಮ ಮಿತ್ರರು ನನ್ನ ಬೆಳವಣಿಗೆಯಲ್ಲಿ ಮತ್ತು ನನ್ನ ಒಂದು ಒಳ್ಳೆ ಕಾರ್ಯಗಳಲ್ಲೂ ಪಾತ್ರ ಆಗಿದ್ರಿ. ನಾನು ತಪ್ಪು ಮಾಡಿದಾಗಲೂ ತಿದ್ದಿ ಬುಡ್ದಿ ಹೇಳಿದಿರಿ ಸರ್. ಅವ್ರಿಗೂ ಸಾಕಷ್ಟು ಅನೇಕ ಬಾರಿ ಹೇಳಿದಾಗಲೂ ಕೂಡ ಆತ ಅದನ್ನು ಕಿವಿ ಮೇಲೆ ಹಾಕ್ಕೊಂಡೇ ಇಲ್ದಿದ್ದು ನಾನು ಅನೇಕ ಸಲ ನಾನು ನೋಡಿದ್ದೀನಿ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.